ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರಥಮ PUC ಪ್ರಥಮ ತ್ರೈಮಾಸಿಕ ಪರೀಕ್ಷೆ 2026-27ನೇ ಸಾಲಿನ ಮೊದಲ ಕಿರು ಪರೀಕ್ಷೆ ಆಗಸ್ಟ್ ತಿಂಗಳ 3ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. 7ನೇ ತಾರೀಕಿಗೆ ಮುಗಿಯುತ್ತೆ. ವಿದ್ಯಾರ್ಥಿಗಳೇ, ನಿಮಗೆ ಕನ್ನಡ ವಿಷಯದಲ್ಲಿ ಪರೀಕ್ಷೆಗೆ ಯಾವ್ಯಾವ ಪಠ್ಯಕ್ರಮ ಇದೆ ಅಂತ ಅನ್ನೋದನ್ನು ನೋಡೋಣ. ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯ ದುರ್ಯೋಧನ ವಿಲಾಪ, ರನ್ನಕವಿ ಬರೆದಿರ್ತಕ್ಕಂಥದ್ದು. ವಚನಗಳಲ್ಲಿ 3 ವಚನಕಾರರ ಪದ್ಯಗಳನ್ನು ಓದಬೇಕು ನೀವು. ಹಾಗೆಯೇ 3ನೇ ಪದ್ಯ ದೇವನೊಲಿದನ ಕುಲವೇ ಸತ್ಕುಲಂ, ಹರಿಹರ ಕವಿ ಬರೆದಿರ್ತಕ್ಕಂಥದ್ದು. ಈ 3 ಪದ್ಯಗಳನ್ನು ನೀವು ಓದ್ಕೋಬೇಕು. ಹಾಗೆಯೇ ಗದ್ಯ ಭಾಗದಲ್ಲಿ ಬಂದರೆ 2 ಗದ್ಯ ಇದೆ, ಗಾಂಧಿ ಮತ್ತು ರಾಗಿ ಮುದ್ದೆ ಅಂತಕ್ಕಂಥದ್ದು. ನಾಟಕ ಭಾಗದಲ್ಲಿ ದೃಶ್ಯಗಳು 3 ಇದ್ದಾವೆ ಒಟ್ಟಾಗಿ. ಬೆಪ್ಪು ತಕ್ಕಡಿ, ನಗಬೇಕೋ ತಮ್ಮ ನಗಬೇಕೋ, ಜಯವು ನರಕದ ಮಾಲೀಕ. ಈ 3 ದೃಶ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ನೀವು ಓದ್ಕೋಬೇಕು. ಇನ್ನು ಭಾಷಾಭ್ಯಾಸದಲ್ಲಿ ವ್ಯಾಕರಣ ಭಾಗ ನೋಡೋದಾದರೆ ಬಿಡಿಸಿ ಬರೆಯಿರಿ ನೋಡ್ಕೋಬೇಕು. ಸಮಾನಾರ್ಥಕ ಅಥವಾ ನಾನಾರ್ಥಕ ಪದಗಳು, ಈ 2ರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ. ನೀವು ಇಲ್ಲಿ 2ಅನ್ನೂ ಸಹಿತ ಓದ್ಕೋಬೇಕು. 2ಅನ್ನೂ ಕೊಡಲ್ಲ. ಸಮಾನಾರ್ಥಕ ಕೊಟ್ಟರೆ ನಾನಾರ್ಥಕ ಕೊಡಲ್ಲ, ನಾನಾರ್ಥಕ ಕೊಟ್ಟರೆ ಸಮಾನಾರ್ಥಕ ಕೊಡಲ್ಲ. ಒಟ್ಟಿನಲ್ಲಿ ನೀವು 2ಕ್ಕೂ ಸಿದ್ಧರಾಗಿರಬೇಕು. ತತ್ಸಮ ತದ್ಭವ ಓದ್ಕೊಳ್ಳಿ. ವಿರುದ್ಧ ಪದಗಳು ಇಷ್ಟಿರುತ್ತೆ ನೋಡಿ. ಇದರಲ್ಲಿ ನೀವು ಬರೀಬೇಕಾಗಿರೋದು 2 ಅಷ್ಟೇನೆ. ಇನ್ನೊಂದು ಹೆಚ್ಚುವರಿಯಾಗಿ ಇರುತ್ತೆ. ಇಲ್ಲಿ 4 ಕೊಟ್ಟಿದ್ದಾರೆ. ನಂತರ ಪತ್ರಲೇಖನ ಮತ್ತು ಪ್ರಬಂಧ ಇರುತ್ತೆ. ಇದರಲ್ಲಿ ನಿಮಗೆ ಆಯ್ಕೆ ಇರುತ್ತೆ. ಒಂದು ಪತ್ರ ಇರುತ್ತೆ, ಒಂದು ಪ್ರಬಂಧದ ವಿಷಯ ಇರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಇಲ್ಲಿ 40 ಅಂಕಗಳಿಗೆ ಇರೋದ್ರಿಂದ ಇಲ್ಲಿ ನಿಮಗೆ ಆಯ್ಕೆ ಇರುತ್ತೆ. 80 ಅಂಕಗಳಿಗಿದ್ರೆ ಬೇರೆ ಬೇರೆಯಾಗಿರುತ್ತೆ. ಪತ್ರಲೇಖನ ಬೇರೆ ಇರುತ್ತೆ, ಪ್ರಬಂಧ ಬೇರೆ ಇರುತ್ತೆ, ಜೊತೆಗೆ ಅದ್ರ ಜೊತೆಗೆ ಆಪ್ಷನ್ಸು ಇರುತ್ತೆ. ವಿದ್ಯಾರ್ಥಿಗಳೇ, ಈಗ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡೋಣ. ಪ್ರಥಮ PUC ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಆಗಸ್ಟ್ 2025 ಅಂದರೆ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಇದು ನೋಡಿ. ಕನ್ನಡ ವಿಷಯದಲ್ಲಿ ನಿಮಗೆ 40 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿ ಬರುತ್ತೆ. ಒಟ್ಟಾಗಿ ನೀವು ಬರೆಯೋದು 1 ಗಂಟೆ 30 ನಿಮಿಷಗಳು, ಅಂದರೆ 1.5 ಗಂಟೆ ಬರಿತೀರಾ. ಮೊದಲನೇ ಮೇಯ್ನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಒಟ್ಟು 4 ಪ್ರಶ್ನೆಗಳಿರ್ತವೆ, 4 ಅಂಕ. ಮೊದಲ 2 ಪ್ರಶ್ನೆಗಳು ಪದ್ಯದ್ದು, 3ನೇದು ಗದ್ಯದ್ದು, 4ನೇದು ನಾಟಕ ಭಾಗಕ್ಕೆ ಸಂಬಂಧಪಟ್ಟಿದ್ದು. ಪ್ರಶ್ನೆಗಳನ್ನು ನೋಡೋಣ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ದ್ರೋಣಾಚಾರ್ಯರು. ಅಲ್ಲಮ ಪ್ರಭುವಿನ ಅಂಕಿತ ಯಾವುದು? ಗುಹೇಶ್ವರ. ಹಲಸಿನ ಮರ ಮಾರಿದ್ದರಿಂದ ಬಂದ ಹಣ ಎಷ್ಟು? 250 ರೂಪಾಯಿ. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು. ಈ ಮಾತಿನಲ್ಲಿ ಅಡಗಿರುವ ಬೋಳೆಶಂಕರನ ಅಣ್ಣಂದಿರ ಸ್ವಭಾವ ಸೂಚಿಸುವ ಅರ್ಥ? ದುರಾಸೆಯ ದೌರ್ಬಲ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಫಸ್ಟ್ ಮೇಯ್ನಲ್ಲೇ ಆ ಅಂತ ಸಬ್ ಮೇಯ್ನ್ ಬರುತ್ತೆ. ಇದರಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. 3 ಅಂಕಗಳಿಗೆ ಇದನ್ನು ಕೇಳ್ತಾರೆ. ಇದು ಸಂಪೂರ್ಣವಾಗಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿದ್ದು ನೋಡಿ. ಇಲ್ಲಿ ಉತ್ತರಗಳು ಇರ್ತವೆ, ಒಂದು ಹೆಚ್ಚುವರಿಯಾಗಿರುತ್ತೆ. ಅದನ್ನು ಬಿಟ್ಟು ಉಳಿದ 3 ಉತ್ತರಗಳನ್ನು ಇದಕ್ಕೆ ಹೊಂದಿಸಿ ಬರೀಬೇಕು. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟವರು? ಕರಿಸಿದ್ದೇಗೌಡ. ರಾಗಿಗೆ ಡ್ಯಾಶ್ 1000 ವರ್ಷಗಳ ಇತಿಹಾಸವಿದೆ? 4. ಊರಿನ ನೀರು ಡ್ಯಾಶ್ದಲ್ಲಿ ನೆಲೆ ನಿಂತಿತ್ತು? ಪಾತಾಳ. ಹೊಂದಿಸಿ ಬರೆಯಿರಿ, ಇದರಲ್ಲೇ ಫಸ್ಟ್ ಮೇನಲ್ಲೇ ಇರುತ್ತೆ. ಇದು ಸಂಪೂರ್ಣವಾಗಿ ಪದ್ಯಕ್ಕೆ ಸಂಬಂಧಪಟ್ಟಿದ್ದು. ಹರಿಹರ ರಗಳೆ ಕವಿ ಅಂತ ಕರಿತೀವಿ. ಅಕ್ಕ ಮಹಾದೇವಿ ಉಡುತಡಿ ಆಕೆಯ ಜನ್ಮಸ್ಥಳ. ದುರ್ಯೋಧನ ವಿಲಾಪ ರನ್ನ ಕವಿ ಬರೆದಿರ್ತಕ್ಕಂಥದ್ದು. ಇಲ್ಲಿ ಪಂಪ ಯಾವುದಕ್ಕೂ ಸೇರದೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳೇ, 1 ಅಂಕದ್ದು 10 ಪ್ರಶ್ನೆಗಳಿರ್ತವೆ. ನೀವು 10ಕ್ಕೆ 10 ತಗೋಬೋದು. ಈಗ 2ನೇ ಮೇಯ್ನಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ. ಪದ್ಯ ಭಾಗದಲ್ಲಿ 3 ಪ್ರಶ್ನೆ ಇರ್ತವೆ. ಯಾವುದಾದ್ರೂ 2ಕ್ಕಷ್ಟೇ ನೀವು ಉತ್ತರಿಸಬೇಕು. ಇಲ್ಲಿ 4 ಅಂಕಗಳು ನಿಗದಿಯಾಗಿರುತ್ತೆ. ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ದುರ್ಯೋಧನ, ಕುಂತಿ, ಕೃಷ್ಣ, ಸೂರ್ಯ ಮತ್ತು ದಿವ್ಯಜ್ಞಾನಿ ಸಹದೇವ ಅರಿತಿದ್ದರು ಅಂತ ಬರೀಬೇಕು. 2ನೇ ಪ್ರಶ್ನೆ ತಗಹು ಸೂತಕಗಳು ಯಾವುದು? ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ. ಹೌದಲ್ವಾ? 9ನೇ ಪ್ರಶ್ನೆ ಕಾವೇರಿ ನದಿಯ ಮಹಿಮೆ ಎಂತಹದು? ಕಾವೇರಿ ನದಿಯು ಎಲ್ಲ ಸಸ್ಯಾಹಾರಿಗಳನ್ನು ಪೋಷಿಸುವ ನೀರಾಗಿತ್ತು. ಪಾಪಗಳನ್ನು ತೊಳೆಯುವ
ಪವಿತ್ರವಾದ ತೀರ್ಥವಾಗಿತ್ತು ಅಂತ ಅಂದ್ಬಿಟ್ಟು ಕಾವೇರಿ ನದಿಯ ಮಹಿಮೆಯನ್ನು ಬರೀಬೇಕು. ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆ ಇರ್ತವೆ. ಯಾವುದಾದ್ರೂ ಒಂದಕ್ಕಷ್ಟೇ ಬರೀಬೇಕು. 2 ಅಂಕ ಇರುತ್ತೆ. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ಸಾವುಕಾರರ ಮನೆಯಲ್ಲಿ ಸೇಂದಿ ಇಳಿಸೋದಿಕ್ಕೆ ನಿಂಗಮ್ಮನ ಗಂಡ ಸೇರ್ಕೊಂಡಿದ್ದ. ಒಂದು ದಿವಸ ಮರದ ಮೇಲಿಂದ ಪಕ್ಕನೆ ಬಿದ್ದು ಪ್ರಾಣ ಕಳೆದುಕೊಂಡ. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಮಂಡ್ಯ, ಮೈಸೂರು, ತುಮಕೂರು ಹಾಗೂ ಕೋಲಾರಗಳು ರಾಗಿಯ ಕಣಜಗಳಾಗಿವೆ ಅಂತ ಬರೀಬೇಕು. ಇದಾದಮೇಲೆ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆ ಇರುತ್ತೆ. ನೀವು ಒಂದಕ್ಕಷ್ಟೇ ಉತ್ತರ ಬರೀಬೇಕು. ಇದಕ್ಕೂ 2 ಅಂಕ ಇರುತ್ತೆ. ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೇರಿಗೆ ಹೇಗೆ ಕಾಣುತ್ತಾರೆ? ದುಂಡಗೆ ಉರಿಯೋ ಕಣ್ಣು, ಹೊಳೆಯೋ ಹಲ್ಲುಗಳು, ಎತ್ತಿನ ಹಾಗೆ ಕೊಂಬುಗಳು, ಆ ದೇವತೆಗಳು ಇಬ್ಬರಿದ್ದಾರೆ, ಬಾ ಬಾ ಎಂದು ಕೈ ಬೀಸಿ ಕರೆಯುವಂತೆ ಕಾಣಿಸುತ್ತದೆ. ಸಾವುಕಾರನನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು? ಸಾವುಕಾರಣ್ಣನು ದುಡ್ಡಿರುವ ಪೆಟ್ಟಿಗೆ ಆಭರಣಗಳನ್ನು ತಾನಿಟ್ಟುಕೊಂಡನು. ಸಾವುಕಾರಣ್ಣನಿಗೆ ಒಳ್ಳೆ ಹೊಲ, ಗದ್ದೆ, ತೋಟವನ್ನೆಲ್ಲ ಕೊಟ್ಟನು. ಬೋಳೆಶಂಕರನಿಗೆ ನದಿ ಹತ್ತಿರದ ಕಲ್ಲು ಮರಡಿ ಭೂಮಿಯನ್ನು ಕೊಟ್ಟು ಆಸ್ತಿಯನ್ನು ಹಂಚಿದನು ಅಂತ ಬರೀಬೇಕು. ಇದಾದಮೇಲೆ 3ನೇ ಮೇನಲ್ಲಿ ಸಂದರ್ಭ ಕೇಳ್ತಾರೆ. ಪದ್ಯದಲ್ಲಿ 2 ಇರುತ್ತೆ. ಒಂದಕ್ಕೆ ಮಾತ್ರ ನೀವು ಉತ್ತರ ಬರೀಬೇಕು. 3 ಅಂಕ ಸಿಗುತ್ತೆ ನಿಮಗೆ. ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್ ಅಂದರೆ ದ್ರೋಣಾಚಾರ್ಯರನ್ನ ಕುರಿತು ಈ ಮಾತನ್ನು ದುರ್ಯೋಧನ ಹೇಳ್ತಾ ಇದ್ದಾನೆ. ಆಯ್ಕೆ ಬರೀಬೇಕು. ಮೊದಲಿಗೆ ಈ ವಾಕ್ಯವನ್ನು ರನ್ನಕವಿ ಬರೆದಿರುವ ಗದಾಯುದ್ಧ ಸಂಗ್ರಹ ಕೃತಿಯಿಂದ ಆರಿಸಿದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನು ದುರ್ಯೋಧನ ಗುರು ದ್ರೋಣಾಚಾರ್ಯರ ಕಳೇಬರದ ಮುಂದೆ ನಿಂತು ನೊಂದು ನುಡಿಯುತ್ತಾನೆ. ಇದಾದಮೇಲೆ ದ್ರೋಣಾಚಾರ್ಯರನ್ನ ಸೋಲ್ಸೋದಿಕ್ಕೆ ಅರ್ಜುನನೇ ಅಲ್ಲ, ಸಾಕ್ಷಾತ್ ಶಿವನೇ ಬಂದರೂ ಸಹಿತ ಬಿಲ್ವಿದ್ಯೆಯಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಂಥ ನೀವುಗಳು ಇಷ್ಟು ಭೀಕರವಾಗಿ ರಣರಂಗದಲ್ಲಿ ಸತ್ತು ಬಿದ್ದಿದ್ದೀರಾ ಅಂತಂದರೆ ಇದೆಲ್ಲ ನನ್ನ ಪೂರ್ವಜನ್ಮದ ಕರ್ಮದ ಫಲ ಅಂತ ಅಂದ್ಬಿಟ್ಟು ಕಣ್ಣೀರಾಗ್ತಾನಲ್ವಾ, ಆ ಒಂದು ಸಂದರ್ಭವನ್ನು ವಿವರಿಸಬೇಕು. ಆಯ್ಕೆಗೆ 1 ಅಂಕ, ಸಂದರ್ಭದ ವಿವರಣೆಗೆ 1 ಅಂಕ, ಹಾಗೆ ಸ್ವಾರಸ್ಯಕ್ಕೆ 1 ಅಂಕ. ಈ ಸ್ವಾರಸ್ಯ ಏನು ಬರೀಬೇಕು ಅಂತಂದರೆ ದುರ್ಯೋಧನನು ಗುರು ದ್ರೋಣಾಚಾರ್ಯರ ಕಳೇಬರವನ್ನು ಕಂಡು ದುಃಖಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ ಅಂತ ಬರೀಬೇಕು. 15ನೇ ಪ್ರಶ್ನೆ, ಮೇದಿನಿಗೆ ಬೀದಿಗೆ ಅರುವಾದುದು ಎನ್ನಯ್ಯ ಭಕ್ತಿ. ಈ ವಾಕ್ಯವನ್ನು ಹರಿಹರ ಕವಿ ಬರೆದಿರುವ 5 ರಗಳೆಗಳು ಕೃತಿಯಿಂದ ಆರಿಸಿದ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಚೆನ್ನಯ್ಯ ಶಿವನನ್ನು ಕುರಿತು ಹೇಳುತ್ತಾನೆ. ಸಂದರ್ಭದ ವಿವರಣೆ ಅಂತಂದರೆ ಶಿವ ರಾಜನಿಗೆ ಚೆನ್ನಯ್ಯನ ಶಿವಭಕ್ತಿಯನ್ನು ಹೇಳ್ತಾನೆ. ಆಗ ರಾಜ ಚೆನ್ನಯ್ಯನನ್ನು ಹುಡುಕಿ ಆನೆಯ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ಡಂಗೂರವನ್ನು ಸಾರಿಸ್ತಾ ಚೆನ್ನಯ್ಯ ಒಬ್ಬ ಶಿವಭಕ್ತ ಅಂತ ಹೇಳ್ತಾ ಶಿವಾಲಯಕ್ಕೆ ಕರ್ಕೊಂಡು ಬರ್ತಾನೆ. ಆಮೇಲೆ ಶಿವನ ಮುಂದೆ ತಾನಿಟ್ಟ ನೈವೇದ್ಯವನ್ನೆಲ್ಲ ತೋರಿಸ್ತಾ, ಶಿವ ಇವತ್ತು ನೈವೇದ್ಯವನ್ನು ಸ್ವೀಕರಿಸಲಿಲ್ಲ, ನಿನ್ನ ಮನೆಯಲ್ಲಿ ನಿನ್ನ ಜೊತೆ ಗಂಜಿ ಕುಡ್ದ ಅಂತ ಅನ್ನೋ ವಿಚಾರವನ್ನೆಲ್ಲ ಶಿವ ನನಗೆ ಹೇಳ್ದ ಅಂತ ಹೇಳಿದಾಗ ಚೆನ್ನಯ್ಯನಿಗೆ ಶಿವನ ಮೇಲೆ ಸಿಟ್ಟು ಬರುತ್ತೆ. ಆಗ ನಾನಿನ್ನ ಬದುಕೋದಿಲ್ಲ, ನನ್ನ ವಿಚಾರವೆಲ್ಲನೂ ಭೂಮಿ ಮೇಲೆ ಬೀದಿ ಬೀದಿನಲ್ಲಿ ಎಲ್ಲರೂ ಮಾತಾಡ್ಕೊಳ್ಳೋ ಹಾಗಿದೆ, ನಾನೇನೋ ಅಪರಾಧ ಮಾಡಿದ್ದೀನಿ ಅಂತ ಅನ್ನೋ ಹಾಗೆ ಜನರೆಲ್ಲ ಬೀದಿಗಳಲ್ಲಿ ಮಾತಾಡ್ತಾ ಇದ್ದಾರೆ, ನನ್ನ ಭಕ್ತಿ ಬೀದಿಯಲ್ಲೆಲ್ಲ ಮಾತಾಡೋ ಹಾಗೆ ಮಾಡಿದೆ ಅಂತ ನೊಂದು ಚೆನ್ನಯ್ಯ ಈ ಮಾತನ್ನ ಹೇಳ್ತಾನೆ. ಸ್ವಾರಸ್ಯ, ಚೆನ್ನಯ್ಯನ ಗುಪ್ತ ಶಿವಭಕ್ತಿ ಎಲ್ಲ ಕಡೆ ಗೊತ್ತಾಗಿದ್ದು ಅವನಿಗೆ ನೋವನ್ನು ಉಂಟು ಮಾಡಿತ್ತು. ಹಾಗೆಯೇ ಶಿವನ ಮೇಲಿನ ಕೋಪ ಪ್ರಕಟವಾಗಿರೋದು ಇಲ್ಲಿನ ಸ್ವಾರಸ್ಯ ಅಂತ ಬರಿಬೇಕು. ನೋಡಿ, ಇದಾದ್ಮೇಲೆ ಗದ್ಯ ಭಾಗ ಮತ್ತು ನಾಟಕ ಭಾಗದಲ್ಲಿ ಎರಡನ್ನೂ ಸೇರಿಸಿ ಒಂದೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದಕ್ಕೆ ನೀವು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀಬೇಕು. ಇದಕ್ಕೆ 3 ಅಂಕ ಇರುತ್ತೆ. ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು, ರಾಗಿ ಮುದ್ದೆ ಗದ್ಯದ್ದು, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ, ಇದು ನಾಟಕ ಭಾಗದ್ದು. ಇದಾದಮೇಲೆ 4ನೇ ಮೇನಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಬರೆಯೋದಕ್ಕೆ ಕೇಳ್ತಾರೆ. ಇದು 4 ಅಂಕದ ಪ್ರಶ್ನೆಗಳು. ಪದ್ಯ ಭಾಗದಲ್ಲಿ 2 ಪ್ರಶ್ನೆ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದಕ್ಕೆ ಮಾತ್ರ ಬರೀಬೇಕು, 4 ಅಂಕಗಳು. ಹಾಗೆಯೇ ಗದ್ಯ ಭಾಗ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಪ್ರಶ್ನೆ ಇರುತ್ತೆ. ನೀವು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ. ಇದು ಸಹಿತ 4 ಅಂಕಗಳಿರುತ್ತೆ. ಇದಾದಮೇಲೆ 5ನೇ ಮೇನಲ್ಲಿ ವ್ಯಾಕರಣ ಭಾಗ. ಇದರಲ್ಲಿ
3 ಪ್ರಶ್ನೆಗಳಿರ್ತವೆ. ನೀವು ಯಾವುದಾದ್ರೂ 2 ಪ್ರಶ್ನೆಗಷ್ಟೇ ಉತ್ತರ ಬರೀಬೇಕು. 4 ಅಂಕ ಇದಕ್ಕಿರುತ್ತೆ. ಆಮೇಲೆ ಇದ್ರ ಒಳಗಡೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ನೋಡಿ, 2 ಪದಗಳಿಗೆ ಬಿಡಿಸಿ ಬರೀರಿ ಅಂತ ಕೇಳಿರ್ತಾರೆ. ಇಲ್ಲಿ 3 ಪದ ಕೊಟ್ಟಿರ್ತಾರೆ. ಒಂದು ಹೆಚ್ಚುವರಿಯಾಗಿರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ 3ಕ್ಕೆ 3 ಬರೀರಿ. ಯಾಕೆ ಅಂತಂದರೆ ಇದೆಲ್ಲ ಒಂದೊಂದು ಪದ ಬರೆಯೋದು ನಿಮಗೇನು ಜಾಸ್ತಿ ಸಮಯ ವ್ಯರ್ಥ ಆಗಲ್ಲ. ಪ್ರಶ್ನೋತ್ತರಗಳನ್ನು ಮಾತ್ರ ಹೆಚ್ಚುವರಿಯಾಗಿ ಮೊದಲೇ ಬರಿಬೇಡಿ, ಕೊನೆಯಲ್ಲಿ ಸಮಯ ಉಳಿದ್ರೆ ಅಷ್ಟೇ ಬರೀರಿ. ಅಂಗಾಧಿಪತಿ, ಅಂಗ ಪ್ಲಸ್ ಅಧಿಪತಿ. ಕಾಳೋರಗ, ಕಾಳ ಪ್ಲಸ್ ಊರಗ. ಸತ್ಕುಲಂ, ಸತ್ ಪ್ಲಸ್ ಕುಲಂ. 2 ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯೋದಕ್ಕೆ ಕೇಳ್ತಾರೆ. ಒಂದು ಪದಕ್ಕೆ 2 ಉತ್ತರಗಳನ್ನು ಬರೀಬೇಕು. ಸಮಾನಾರ್ಥಕ ಅಂತಂದರೆ ಅದೇ ಅರ್ಥ ಕೊಡುವಂಥ ಪದಗಳು. ಉದಾಹರಣೆ, ಇಲ್ಲಿ ಕಾಡು ಅಂತ ಕೇಳಿದ್ದಾರೆ ನೋಡಿ. ಅರಣ್ಯ, ವನ, ಬನ, ಕಾನನ, ವಿಪಿನ, ಕಾಂತಾರ, ಹೀಗೆ ಎಷ್ಟೊಂದು ಹೇಳಿದೆ ಅಲ್ವ ನಾನು. ಅದರಲ್ಲಿ ಯಾವುದಾದ್ರೂ 2 ಬರಿಬೇಕು ನೀವು. ರಾಜ ಅಂದರೆ ದೊರೆ, ನೃಪ, ಅರಸ, ಭೂಮಿಪಾಲ, ಹೀಗೆ. ಅಗ್ನಿ ಅಂತಂದರೆ ಬೆಂಕಿ, ಉರಿ, ಕೆಂಡ, ಜ್ವಾಲೆ, ಅನಲ, ಹೀಗೆ ಬರಿಬೋದು. ನೀವು 2ಕ್ಕಿಂತ ಹೆಚ್ಚು ಬರಿಬೋದು. ಅದರಲ್ಲಿ ಕಾಗುಣಿತ ದೋಷ ಇಲ್ಲದ ಹಾಗೆ ಬರಿಬೇಕು. ಕಾಗುಣಿತ ದೋಷ ಇದ್ದರೆ ಅದಕ್ಕೆ ಅಂಕಗಳು ಹೊರಟೋಗ್ಬಿಡುತ್ತೆ. ಯಾಕೆಂದರೆ ನೀವು ಬರೆಯೋದು 2 ಅಕ್ಷರದ್ದು 3 ಅಕ್ಷರದ್ದು ಒಂದು ಪದ ಅಲ್ವಾ. ಹಾಗಾಗಿ ಆ ಬರೆಯೋದನ್ನು ಸರಿಯಾಗಿ ಬರಿಬೇಕು. ಇದಾದಮೇಲೆ 2 ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅನಿರೀಕ್ಷಿತ, ನಿರೀಕ್ಷಿತ, ಸಹಜ, ಅಸಹಜ, ಉನ್ನತಿ, ಅವನತಿ. ವಿದ್ಯಾರ್ಥಿಗಳೇ, ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2ಕ್ಕಷ್ಟೇ ನೀವು ಬರಿಬೇಕಾಗಿರೋದು. 3ಕ್ಕೆ 3 ಬರೀರಿ. ಇಲ್ಲಿ ಒಳಗಡೆನೂ 3ಕ್ಕೆ 3 ಬರೀರಿ. ಅದರಲ್ಲಿ ಉತ್ತಮವಾದ 2ಕ್ಕೆ ಪೂರ್ತಿ ಅಂಕ ಸಿಗುತ್ತೆ. ಇದಾದಮೇಲೆ 25ನೇ ಪ್ರಶ್ನೆ ನೋಡಿ, ಅವರೇ ವಿಳಾಸ ಕೊಟ್ಬಿಟ್ಟಿರ್ತಾರೆ. ಇದನ್ನು ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರ್ಕೊಂಡು ಇಲ್ಲಿ ಏನು ಪ್ರಶ್ನೆ ಕೊಟ್ಟಿರ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಲೇಖನವನ್ನು ಬರೀಬೇಕು. ನೋಡಿ, ಇಲ್ಲಿ ರಜೆ ಪತ್ರ ಬರೆಯೋದಕ್ಕೆ ಕೇಳಿದ್ದಾರೆ. ಅದು ಏನು ಫಾರ್ಮೆಟ್ ಇರುತ್ತೋ ಅದನ್ನು ಬರೀಬೇಕು. ಅಥವಾ ಪರಿಸರ ಮಾಲಿನ್ಯ ಈ ವಿಷಯವನ್ನು ಕುರಿತು ಪ್ರಬಂಧ ಬರೀರಿ ಅಂತ ಕೇಳಿದ್ದಾರೆ. ನೀವು ಪರಿಸರ ಮಾಲಿನ್ಯ ಬರಿತೀವಿ ಅಂತ ಅನ್ನೋದಾದರೆ ಬರೀಬಹುದು. ಇದಕ್ಕೆ 4 ಅಂಕ. ನನ್ನ ಪ್ರಕಾರ ಪ್ರಬಂಧಕ್ಕಿಂತ ನೀವು ಪತ್ರ ಬರೆಯೋದು ಉತ್ತಮ. ಯಾಕೆ ಅಂದರೆ ಪ್ರಬಂಧ ಬರೆಯೋಕ್ಕೋದ್ರೆ ಜಾಸ್ತಿ ಸಮಯ ಬೇಕಾಗುತ್ತೆ. ಅದ್ರ ಬದಲಾಗಿ ಪತ್ರನ ಬೇಗ ಬರಿಬೋದು, ಸರಿಯಾದ ಸಮಯದಲ್ಲಿ ನೀವು ಮುಗಿಸ್ಬೋದು, ಹೌದಲ್ವಾ? ಹಾಗಾಗಿ ಇಷ್ಟು ಈ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅಂತಕ್ಕಂಥದ್ದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ರಿ. ಒಟ್ಟಾಗಿ ನೀವು 1 ವರ್ಷದಲ್ಲಿ 2 ಪರೀಕ್ಷೆ, ಕಿರು ಪರೀಕ್ಷೆ, 1 ಅರ್ಧ ವಾರ್ಷಿಕ ಪರೀಕ್ಷೆ ಬರೀತೀರಾ. ಒಟ್ಟು 3 ಬರೀತೀರಾ ಬೋರ್ಡಿಂದು. ಇದರಲ್ಲಿ ಬೆಸ್ಟ್ 2 ಮಾರ್ಕ್ಸನ್ನು ಬೋರ್ಡ್ನವರು ಆಟೋಮೆಟಿಕ್ಕಾಗಿ ಅದು ಸ್ಯಾಟ್ಸ್ ಪೋರ್ಟಲಲ್ಲೇ ಕನ್ವರ್ಟ್ ಆಗಿ ಬರುತ್ತೆ. ಅಂದರೆ ನೀವು ಹೈಯೆಸ್ಟು ಯಾವುದ್ರಲ್ಲಿ ಬಂದಿರುತ್ತೋ, 2 ಟೆಸ್ಟಲ್ಲಿ ಬಂದಿದ್ದರೆ 2 ಟೆಸ್ಟೇ ತೊಗೊಳುತ್ತೆ. ಅಥವಾ 1 ಟೆಸ್ಟು 1 ಮಿಡ್ ಟರ್ಮಲ್ಲಿ ಹೆಚ್ಚಿಗೆ ಅಂಕ ಬಂದಿದ್ದರೆ ಅದನ್ನೇ ತೊಗೊಳುತ್ತೆ. ಅದನ್ನು 10 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಇನ್ನು 10 ಮಾರ್ಕ್ಸು ನಿಮ್ಮ ಸಬ್ಜೆಕ್ಟ್ ಲೆಕ್ಚರರ್ಸು ಕೊಡ್ತಾರೆ. ನಿಮಗೆ ಅಸೈನ್ಮೆಂಟ್ ಅಂತ 10 ಮಾರ್ಕ್ಸಿಗೆ ಕೊಡ್ತಾರೆ. ಆ 10 ಮಾರ್ಕ್ಸಲ್ಲಿ ಅವರು ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರೋ ಅದು ನೇರವಾಗಿ ಬಂದುಬಿಡುತ್ತೆ ನಿಮಗೆ. 10ಕ್ಕೆ 10 ಕೊಟ್ಟಿದ್ರೆ ಅಲ್ಲಿ 10 ಬರುತ್ತೆ. ನೀವಿದೇನು ಟೆಸ್ಟ್ ಬರೆದಿರ್ತೀರೋ ಇದು 40ಕ್ಕೆ 40, 80ಕ್ಕೆ 80 ನೀವು ತೆಗೆದಿದ್ರಿ ಅಂತಂದರೆ ಕನ್ವರ್ಟ್ ಮಾಡಿದಾಗ 10 ಬರುತ್ತೆ. ಒಟ್ಟಾಗಿ 20ಕ್ಕೆ 20 ಅಂಕ ಬರುತ್ತೆ. ಫೈನಲ್ ಎಕ್ಸಾಮಲ್ಲಿ 80 ಅಂಕಗಳಿಗೆ ನೀವು ಪ್ರಶ್ನೋತ್ತರಗಳನ್ನು ಬರೀತೀರಾ. ಆ 80ಕ್ಕೆ ಎಷ್ಟು ಗಳಿಸಿರ್ತೀರೋ ಅದು ಮತ್ತೆ 20 ಅಂಕಗಳಿಗೆ ಏನು ಬಂದಿರುತ್ತೋ ಅದು ಸೇರಿಸಿ 100 ಅಂಕಗಳಿಗೆ ಅಂಕಪಟ್ಟಿ ಬರುತ್ತೆ. ಹಾಗಾಗಿ ಒಂದೊಂದು ಟೆಸ್ಟು, ಒಂದೊಂದು ಮಿಡ್ ಟರ್ಮ್ನೂ ಸಹಿತ ನೀವು ಚೆನ್ನಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಯಾವುದೇ ಕಾಗುಣಿತ ದೋಷ ಇಲ್ಲದ ಹಾಗೆ ಸರಿಯಾದ ಉತ್ತರಗಳನ್ನು ಬರೆದಿದ್ದೇ ಆದರೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.